ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆ ಗುದ್ದಾಟ ತಾರಕಕ್ಕೇರಿದೆ. ಇಂಧನ ಇಲಾಖೆಯಲ್ಲಿ ಟೆಂಡರ್ ಗೋಲ್ಮಾಲ್ ಆರೋಪವನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಕೈವಾಡ ಅಂತ ಹೇಳಿ ಬಿಜೆಪಿ ಅವರು ಇವತ್ತು ಸದನದ ಒಳಗೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದರಿಂದ ಮನನೊಂದು ಅಥವಾ ಬೇಸರಗೊಂಡು ರಾಜೀನಾಮೆಗೆ ಮುಂದಾಗಿದ್ರಂತೆ ಇಂಧನ ಸಚಿವ ಜಾರ್ಜ್. ಈ ವಿಷಯವನ್ನ ನೇರವಾಗಿ ಸದನದಲ್ಲೇ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರೆ. ಜಾರ್ಜ್ ಅವರು ರಾಜೀನಾಮೆ ವಿಷಯ ಪ್ರಸ್ತಾಪ ಮಾಡಿ ಇದಕ್ಕೆ ಅವರೇ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಮಾಡಿದ್ದಾರೆ. ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಸಿಎಂ ಮಗನ ಹಸ್ತಕ್ಷೇಪ ಇದಕ್ಕೆ ಕಾರಣ ಅಂತಾನೂ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಜಾರ್ಜ್ ಅವರು ಸದನದಲ್ಲೇ ಸ್ಪಷ್ಟೀಕರಣ ಕೊಡಬೇಕು, ಉತ್ತರ ಕೊಡ್ಲಿ ಅಂತ ಹೇಳಿ ಶಾಸಕ ಸುನಿಲ್ ಕುಮಾರ್ ಅವರು ಆಗ್ರಹವನ್ನ ಮಾಡಿದ್ರು. ಜಾರ್ಜ್ ಅಲ್ಲೇ ಇದ್ರು. ನಾನು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಬಂದಿಲ್ಲ. ಸಿಎಂ ಮೇಲೆ ನನಗೆ ಸಂಪೂರ್ಣವಾದಂತ ವಿಶ್ವಾಸವಿದೆ. ಈ ರಾಜೀನಾಮೆ ವಿಚಾರ ಎಲ್ಲ ವದಂತಿ ಅಂತ ಹೇಳಿ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಕೆಜೆ ಜಾರ್ಜ್. ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆಗೆ ಕೆಜೆ ಜಾರ್ಜ್ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ವಿಚಾರ ಎಲ್ಲ ವದಂತಿ, ಸಿಎಂ ಮೇಲೆ ತನಗೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಹೇಳಿದ್ರು. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ನಾನೇನು ಆರೋಪ ಮಾಡ್ಲಿಲ್ಲ. ಹೌದಾ ಅಂತ ಕೇಳಿ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ನಾನೇನು ಆರೋಪ ಮಾಡ್ಲಿಲ್ಲ. ಹೌದಾ ಅಂತ ಕೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಕೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿಯಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಇಂಧನ ಇಲಾಖೆಯಲ್ಲಿ ಟೆಂಡರ್ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆಯಂತೆ. ಉತ್ತರ ಭಾರತೀಯರಿಗೆ ಇಂಧನ ಇಲಾಖೆಯಲ್ಲಿ ಟೆಂಡರ್ ಅಂತೆ. KPTCL MD ಪಂಕಜ್ ಕುಮಾರ್ ಪಾಂಡೆ ವಿರುದ್ಧನೂ ಕೂಡ ಆರೋಪಗಳು ಕೇಳಿಬಂದಿದೆ. ಇನ್ನು ಕರ್ನಾಟಕದ ಕೆಲ ಕಾಂಟ್ರಾಕ್ಟರ್ಗಳಿಂದ ಪಾಂಡೆ ವಿರುದ್ಧ ದೂರನ್ನು ನೀಡಲಾಗಿದೆಯಂತೆ. ಸಿಎಂ ಕಚೇರಿಯಿಂದ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಅನ್ನು ನೀಡಲಾಗಿದೆಯಂತೆ. ನೋಟಿಸ್ ನೀಡಿದ್ರೂ ಕೂಡ ಸಿಎಂ ಅನ್ನ ಭೇಟಿಯಾಗಿಲ್ಲ ಪಂಕಜ್ ಕುಮಾರ್ ಪಾಂಡೆ ಅನ್ನೋ ಮಾಹಿತಿ ಇದೆ. 8 ಬಾರಿ ಸೂಚನೆ ಕೊಟ್ಟರೂ ಕೂಡ ಸಿಎಂ ಭೇಟಿ ಮಾಡ್ಲಿಲ್ವಂತೆ ಈ ಪಾಂಡೆ. ಸಿಎಂ ಕಚೇರಿಯಿಂದ ಫೋನ್ ರಿಸೀವ್ ಮಾಡ್ತಾ ಇಲ್ವಂತೆ. ಪಾಂಡೆ ನಡೆಯಿಂದ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರಂತೆ. ಇನ್ನು ಪಾಂಡೆ ಸಸ್ಪೆಂಡ್ ಮಾಡುವಂತೆ ಸಿಎಸ್ಗೂ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಪಾಂಡೆ ಸಸ್ಪೆಂಡ್ಗೆ ಶಾಲಿನಿ ರಜನೀಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಂದಾಗಿದ್ದಾರಂತೆ. ವಿಷಯ ಗೊತ್ತಾಗಿ ಸಿಎಂ ಭೇಟಿ ಮಾಡಿದ್ದಾರೆ ಪಾಂಡೆ ಅನ್ನೋದು ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಅಂದ್ರೆ ಮೀಟ್ ಮಾಡಿದಾಗ ಪಾಂಡೆ ಮೇಲೆ ಸಿದ್ದರಾಮಯ್ಯ ಅವರು ರೇಗಾಡಿದ್ರಂತೆ. ನನಗ್ ಗೌರವ ಕೊಡ್ದಿದ್ರು ಪರವಾಗಿಲ್ಲ, ನನ್ನ ಸಿಎಂ ಹುದ್ದೆಗೆ ಗೌರವ ಕೊಡು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರಂತೆ. ಜೊತೆಗೆ ನೇರವಾಗಿ ಪಂಕಜ್ ಕುಮಾರ್ ಪಾಂಡೆಗೆನೆ ಸಸ್ಪೆಂಡ್ ಮಾಡ್ತೀನಿ ಅಂತಾನು ಕೂಡ ಭೇಟಿ ಮಾಡಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರೇಗಾಡಿದ್ರಂತೆ, ಗರಂ ಆಗಿದ್ರಂತೆ. ಉತ್ತರ ಭಾರತೀಯರ ಪರ ಲಾಭಿ ಮಾಡ್ತೀಯಾ ಅಂತ ಹೇಳಿ ಸಿಎಂ ಪ್ರಶ್ನೆಯನ್ನ ಮಾಡಿದ್ರಂತೆ. ಪಾಂಡೆ ಕರೆಸಿ ಸಿಎಂ ಬೈದ ಬಗ್ಗೆ ಸಚಿವ ಜಾರ್ಜ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ವಿಷಯವಾಗಿ ಬಿಜೆಪಿಯವರು ವಿಷಯ ಪ್ರಸ್ತಾಪ ಮಾಡಿದಾಗ ಜಾರ್ಜ್ ಅವರು ಪಂಕಜ್ ಕುಮಾರ್ ಪಾಂಡೆ ವಿಷಯವನ್ನು ಪ್ರಸ್ತಾಪಿಸಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಭಾರತೀಯರ ಪರ ಲಾಭಿಯನ್ನ ಮಾಡ್ತಾ ಇದೀಯಾ ಅಂತ ಹೇಳಿ ಪಾಂಡೆ ಕರೆಸಿ ಸಿದ್ದರಾಮಯ್ಯ ಅವರು ಬೈದಿದ್ರ ಬಗ್ಗೆ ಜಾರ್ಜ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಪಾಂಡೆ ಕರೆಸಿ ಸಸ್ಪೆಂಡ್ ಮಾಹಿತಿಯನ್ನ ಕೆಜೆ ಜಾರ್ಜ್ ಪಡೆದಿದ್ರಂತೆ. ನನ್ನ ಕೇಳದೆ ಪಾಂಡೆ ಸಸ್ಪೆಂಡ್ ಯಾಕೆ ಅಂತ ಜಾರ್ಜ್ ಗರಂ ಆಗಿದ್ರಂತೆ. ಪಾಂಡೆ ಸಸ್ಪೆಂಡ್ ಮಾಡಿದ್ರೆ ಇಲಾಖೆಯಲ್ಲಿ ನಾನು ಯಾಕೆ ಇರಬೇಕು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರಂತೆ. ಇದೇ ಈ ಗೊಂದಲಗಳಿಗೆ ಕಾರಣ ಅನ್ನೋದು ಇವಾಗ ಮಾಹಿತಿಗಳು ಸಿಗ್ತಾ ಇದೆ. ನನ್ನನ್ನ ಮೊದಲು ಕೇಳಬೇಕಾಗಿತ್ತು, ಹೆಂಗ್ ಸಿದ್ದರಾಮಯ್ಯ ಅವರೇ ಸಸ್ಪೆಂಡ್ ಮಾಡಿಬಿಡ್ತಾರೆ, ನನ್ನ ಇಲಾಖೆ ನನಗೆ ಗೊತ್ತಿಲ್ಲದೆ ಅಥವಾ ನನ್ನನ್ನು ಕೇಳದೆ ಸಸ್ಪೆಂಡ್ ಮಾಡೋದು ಹೆಂಗೆ, ನನ್ನನ್ನು ಮೊದಲು ಕೇಳಬೇಕಲ್ವಾ.
ಸೊ ಇದೇ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ರು ಕೆಜೆ ಜಾರ್ಜ್ ಅಂತ ಹೇಳಿ ಮಾಹಿತಿ ಇದೆ. ಪಾಂಡೆ ನಡೆ ಬಗ್ಗೆ ಜಾರ್ಜ್ಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಕಡೆಗೆ ಪಾಂಡೆ ಭೇಟಿ ಮಾಡಿದ ವಿಚಾರ ಬಹಿರಂಗ ಆಗಿದೆ. ನನ್ನ ತಾಯಿ ತೀರ್ಕೊಂಡಿದ್ರು, ಅದಕ್ಕೆ ಭೇಟಿ ಆಗೋದಕ್ಕೆ ಆಗಿಲ್ಲ, ಫೋನ್ ಕೂಡ ಆ ಟೈಮ್ನಲ್ಲಿ ರಿಸೀವ್ ಮಾಡೋಕ್ಕೆ ಆಗಿಲ್ಲ ಅಂಥೇಳಿ ಸಿಎಂಗೆ ಪಾಂಡೆ ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಈ ರೀತಿ ಮುಂದೆ ನಡ್ಕೊಳ್ಳಲ್ಲ ಆಗೋಲ್ಲ ಅಂತಲೂ ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಮನವಿಯೆಲ್ಲ ಮಾಡಿದ ಮೇಲೆ ಪಾಂಡೆ ಸಸ್ಪೆಂಡ್ ವಿಚಾರವನ್ನ ಸಿದ್ದರಾಮಯ್ಯ ಅವರು ಕೈಬಿಟ್ಟಿದ್ದಾರಂತೆ. ಜಾರ್ಜ್ ಒತ್ತಡಕ್ಕೂ ಮಣಿದು ಸಿದ್ದರಾಮಯ್ಯ ಸುಮ್ಮನಾಗಿದ್ದಾರಂತೆ, ಸಸ್ಪೆಂಡ್ ಅನ್ನ ಮಾಡಿಲ್ಲ ಅನ್ನೋದು ವಿಷಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಈ ಜಾರ್ಜ್ ರಾಜೀನಾಮೆ ವಿಷಯನ ಸ್ಪಷ್ಟೀಕರಣ ಕೇಳುವಂತ ಸಂದರ್ಭದಲ್ಲಿ ಬಿಜೆಪಿಯವರು ಇದರ ಹಿಂದಿನ ಕಾರಣ ಏನು, ಒಂದು ಕಡೆ ಯತೀಂದ್ರ ಅವರ ಒತ್ತಡ ಅಂತ ಏನೋ ಒಂದು ಆರೋಪಗಳು ಕೇಳಿ ಬಂದಿತ್ತು, ಇನ್ನೊಂದು ಕಡೆ ಕೆಪಿಟಿಸಿಎಲ್ ನೋಟಿಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ. ದಿನಾಂಕ 21/1/2026 ಮಧ್ಯಾಹ್ನ 12:30ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ತಮಗೆ ತಿಳಿಸಲಾಗಿತ್ತು. ಆದರೆ ತಾವು ಸರಿಯಾದ ಸಮಯಕ್ಕೆ ಹಾಜರಾಗದೇ ಇರೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿರುತ್ತಾರೆ. ಆದುದರಿಂದ ಇದು ಗಂಭೀರ ಕರ್ತವ್ಯ ಲೋಪವಾಗಿದ್ದು ಶಿಸ್ತು ನಿಯಮಗಳ ಉಲ್ಲಂಘನೆ. ಈ ಲೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಲಿಖಿತ ವಿವರಣೆಯನ್ನ ಇಂದೇ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಅಂತ ಹೇಳಿ ಶಾಲಿನಿ ರಜನೀಶ್ ಅವರು, ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಂಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪಂಕಜ್ ಕುಮಾರ್ ಪಾಂಡೆಗೆ ಈ ನೋಟಿಸ್ ಅನ್ನ ಮತ್ತೆ ಕಳಿಸಿದ್ದಾರೆ. ಸಾಕಷ್ಟು ಬಾರಿ ನೋಟಿಸ್ ಕಳಿಸಿದ್ರು ಕೂಡ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಕ್ ನೇರವಾಗಿ ಬರಲಿಲ್ವಂತೆ. ಬಂದಂತ ಸಂದರ್ಭದಲ್ಲಿ ತೀರಾ ರೇಗಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದ್ರೆ ಉತ್ತರ ಭಾರತೀಯರ ಪರ ನೀನ್ ಲಾಭಿ ಮಾಡ್ತೀಯಾ ಅಂತೇಳಿ ಇದೇ ವಿಷಯವಾಗಿ ಜಾರ್ಜ್ಗೂ ಕೂಡ ಬೇಸರ ಉಂಟಾಗಿತ್ತು ಅಂತ ನ್ಯೂಸ್ 18 ಲಭ್ಯವಾಗಿದೆ. ಇನ್ನು ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಸ್ಮಾರ್ಟ್ ಮೀಟರ್ನ ವಿವಾದ ಇದೆ. ಈ ಹಿಂದೆ ಭಾರಿ ಸದ್ದು ಮಾಡಿತ್ತು ಸ್ಮಾರ್ಟ್ ಮೀಟರ್ನ ವಿವಾದ. ಜಾರ್ಜ್ಗೆ ಪರಮಾಪ್ತ ಅಧಿಕಾರಿ ಅಂತಂದ್ರೆ ಈ ಪಂಕಜ್ ಕುಮಾರ್ ಪಾಂಡೆ. ಈ ಮಧ್ಯೆ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವರ್ಗಾವಣೆ ಟೆಂಡರ್ ವಿಷಯದಲ್ಲಿ ಗುದ್ದಾಟಗಳು ನಡೀತಾ ಇದೆಯಂತೆ. ಈ ಹಿನ್ನೆಲೆಯಲ್ಲಿ ಪಾಂಡೆ ಮತ್ತೆ ಸಿಎಂ ಕಚೇರಿ ನಡುವೆ ಗುದ್ದಾಟ ಆಗ್ತಾ ಇದೆ. ಟ್ರಾನ್ಸ್ಫರ್ ವಿಷಯ ಒಂದು, ಮತ್ತೊಂದು ಟೆಂಡರ್ ವಿಷಯ. ಈ ಎರಡೂ ವಿಷಯಗಳು ಗುದ್ದಾಟಕ್ಕೆ ಕಾರಣವಾಗಿದೆ. ಜಟಾಪಟಿ ನಡುವೆ ಈ ಅಧಿಕಾರಿ ಪರವಾಗಿ ಅಂದ್ರೆ ಪಂಕಜ್ ಕುಮಾರ್ ಪಾಂಡೆ ಪರವಾಗಿ ಜಾರ್ಜ್ ನಿಂತುಕೊಳ್ತಾರೆ. ಮಧ್ಯಪ್ರವೇಶ ಹಿನ್ನೆಲೆಯಲ್ಲಿ ಇದೆಲ್ಲ ತಾತ್ಕಾಲಿಕವಾಗಿ ಶಮನವಾಗಿದೆ. ಈ ಬೆನ್ನಲ್ಲೇ ಈಗ ಶುರುವಾಗಿರೋದು ಜಾರ್ಜ್ ರಾಜೀನಾಮೆಯ ವದಂತಿ. ಪ್ರಮುಖವಾಗಿ ಇಲ್ಲಿ ಟ್ರಾನ್ಸ್ಫರ್ ವಿಷಯ ಮತ್ತೆ ಟೆಂಡರ್ ವಿಷಯವಾಗಿ ಗುದ್ದಾಟ ಅಲ್ಲಿ ಆರಂಭವಾಗಿದೆ. ಪಂಕಜ್ ಕುಮಾರ್ ಪಾಂಡೆ ಜಾರ್ಜ್ ಪರಮಾಪ್ತ ಅಧಿಕಾರಿ, ಅವ್ರ ಪರವಾಗಿ ಜಾರ್ಜ್ ನಿಂತಿದ್ದಾರೆ. ಇನ್ನೊಂದು ಕಡೆ ಯತೀಂದ್ರ ಹಸ್ತಕ್ಷೇಪದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ನೇರವಾಗಿ ಸುನಿಲ್ ಕುಮಾರ್ ಇವತ್ತು ಕೇಳ್ತಾರೆ ಜಾರ್ಜ್ ಅವರಿಗೆ, ನಿಮ್ಮ ರಾಜೀನಾಮೆ ವದಂತಿ ನಿಜಾನ ಅಂತ. ಇಲ್ಲ, ನಂಗೆ ಸಿಎಂ ಮೇಲೆ ವಿಶ್ವಾಸವಿದೆ, ನಾನು ರಾಜೀನಾಮೆ ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಕೊಡೋ ಮೂಲಕ ತೆರೆಮರೆಯಲ್ಲಿ ಒಂದಿಷ್ಟು ಗುದ್ದಾಟಗಳಾಗಿದೆ ಅನ್ನೋ ಮಾಹಿತಿ ನ್ಯೂಸ್ 18 ಲಭ್ಯವಾಗಿದೆ. ಏನಾ ಗುದ್ದಾಟ? ಶರ್ಮಿತಾ ಶೆಟ್ಟಿ, ರಾಜ್ಯ ಸರ್ಕಾರ IASಗಳಿಗೆ ಒಂದು ನೀತಿ, IPSಗಳಿಗೆ ಒಂದು ನೀತಿ ಅಂತೇಳಿ ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಸಣ್ಣ ಸಣ್ಣ ವಿಚಾರಕ್ಕೆ ಕೂಡ IPS ಅಧಿಕಾರಿಗಳನ್ನ, ಅದರಲ್ಲೂ ಕೂಡ ಕರ್ನಾಟಕ ಕೇಡರ್ನ ಅಧಿಕಾರಿಗಳನ್ನ, ಕನ್ನಡಿಗರನ್ನ ಸಸ್ಪೆಂಡ್ ಮಾಡುವ ಮತ್ತು ಅಮಾನತು ಮಾಡ್ತಕ್ಕಂಥ ರಾಜ್ಯ ಸರ್ಕಾರ IAS ಅಧಿಕಾರಿಗಳ ಸಸ್ಪೆಂಡ್ ಮಾಡೋ ವಿಚಾರದಲ್ಲಿ ಒತ್ತಡಕ್ಕೆ ಅಥವಾ ಮನವಿಗೆ IAS ಲಾಬಿಗೆ ಮಣಿತ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಬ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಕನ್ನಡಿಗ ಅನೇಕ IPS ಅಧಿಕಾರಿಗಳನ್ನು ಅನೇಕ ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳು ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡ್ತಾರೆ. ಆದರೆ ಉತ್ತರ ಭಾರತೀಯ ಮೂಲದ ಮತ್ತು ಅಧಿಕಾರಿಗಳನ್ನು ಹಾಗೂ IAS ಅಧಿಕಾರಿಗಳ ವಿಚಾರದಲ್ಲಿ ಒಂದು ಕಡೆ ಒತ್ತಡಕ್ಕೆ ಮಣಿತಾರ ಸಿದ್ದರಾಮಯ್ಯ ಅನ್ನೋದು ಈಗ ಪ್ರಶ್ನೆ ದೊಡ್ಡ ಮಟ್ಟದ ವಿಚಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಂಧನ ಇಲಾಖೆಯಲ್ಲಿ KPTCL MD ಆಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ವಿಚಾರಕ್ಕೆ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಪಂಕಜ್ ಕುಮಾರ್ ಪಾಂಡೆ ಅನೇಕ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ದೂರವಾಣಿ ಕರೆಯನ್ನು ಮಾಡಲ್ಲ ಮತ್ತು ಜನಪ್ರತಿನಿಧಿಗಳಿಗೆ ಕ್ಯಾರೆ ಮಾಡಲ್ಲ ಎಂಬ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಮತ್ತು ಸ್ಮಾರ್ಟ್ ಮೀಟರ್ ವಿಚಾರದ ವಿವಾದದಲ್ಲೂ ಕೂಡ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಹೈಕೋರ್ಟ್ ಮೆಟ್ಟಿಲಿಗೆ ರಾಜ್ಯ BJP ಹೋಗಿತ್ತು. ಈಗಾಗಲೇ ಹೈಕೋರ್ಟ್ ಅದನ್ನು ರಾಜ್ಯ BJPಯ ನೋಟಿಸನ್ನು ಕೂಡ ಅರ್ಜಿಯನ್ನು ಕೂಡ ವಜಾ ಮಾಡಿರ್ತಕ್ಕಂಥದ್ದು ಮತ್ತು ಸುಪ್ರೀಂ ಕೋರ್ಟಿಗೆ ನಾವು ದಾವೆ ಹೂಡ್ತೀವಿ ಅಂತೇಳಿ ಈಗಾಗಲೇ ಮಾಜಿ DCM ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅಶ್ವತ್ಥ ನಾರಾಯಣ ಹೇಳಿರ್ತಕ್ಕಂಥದ್ದು. ಪಂಕಜ್ ಕುಮಾರ್ ಪಾಂಡೆ ಅವರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಉತ್ತರ ಭಾರತೀಯರಿಗೆ ಇಂಧನ ಇಲಾಖೆ ಅನೇಕ ಟೆಂಡರ್ಗಳಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಗಂಭೀರ ಆರೋಪ ಬಂದಿರತಕ್ಕಂಥ. ಈ ಆರೋಪ ಸಂಬಂಧಪಟ್ಟಾಗ ಅನೇಕ ಗುತ್ತಿಗೆದಾರರ
ಮತ್ತು ಮುಖ್ಯಮಂತ್ರಿಗಳ ಆಪ್ತ ಸಚಿವರುಗಳು ಮತ್ತು ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಡ್ತಾರೆ. ಈ ದೂರನ್ನ ಆಧರಿಸಿ ಪಂಕಜ್ ಕುಮಾರ್ ಪಾಂಡೆಗೆ ವಿವರಣೆಯನ್ನು ಮುಖ್ಯಮಂತ್ರಿ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹಲವಾರು ಬಾರಿ ಖುದ್ದು ಬಂದು ಭೇಟಿಯಾಗುವಂತೆ ಸಿಎಂ ಕಚೇರಿಯಿಂದ ನೋಟಿಸನ್ನು ಕೂಡ ಕಳಿಸ್ತಾರೆ. ಆದರೆ ಪಂಕಜ್ ಕುಮಾರ್ ಪಾಂಡೆ ಮುಖ್ಯಮಂತ್ರಿಗಳು ಕಚೇರಿಯಿಂದ ಸುಮಾರು 8ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸಲ್ಲ ಮತ್ತು ಮುಖ್ಯಮಂತ್ರಿಗಳು ಬಂದು ಭೇಟಿಯಾಗುವಂತೆ ಸೂಚಿಸಿದ್ರು ಕೂಡ ಭೇಟಿಯಾಗಲ್ಲ. ಆ ಮುಖಾಂತರ ಎಲ್ಲೊಂದು ಕಡೆ ಶಿಸ್ತು ಉಲ್ಲಂಘನೆ ಹೆಸರಿನಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಪಂಕಜ್ ಕುಮಾರ್ ಪಾಂಡೆಯ ಉದ್ದಟಕ್ಕೆ ಸಂಬಂಧಪಟ್ಟಾಗೆ ಮತ್ತು ನಿಯಮಾವಳಿಯ ಶಿಸ್ತು ಉಲ್ಲಂಘನೆ ಮಾಡಿದ್ರೆ, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮತ್ತು ಈ ಸಂಬಂಧಪಟ್ಟಕ್ಕೆ ಚೀಫ್ ಸೆಕ್ರೆಟರಿ ಅವರಿಗೆ ಸಸ್ಪೆಂಡ್ಗೆ ನೋಟಿಸ್ ರೆಡಿ ಮಾಡಿಕೊಡ್ಲಿಕ್ಕೂ ಕೂಡ ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆ ಮೇರೆಗೆ ಶಾಲಿನಿ ರಜನೀಶ್ ಅವರು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಸೋಕಸ್ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ ಮತ್ತು ಶಿಸ್ತು ಉಲ್ಲಂಘನೆ ಅಂತೇಳಿ ಗಂಭೀರ ಆರೋಪ ಬಂದು ಈಗಲೇ ವಿವರಣೆ ಕೊಡಬೇಕು CS ಕಚೇರಿಗೆ ಬಂದಂತೇಳಿ ಸೂಚನೆಯನ್ನು ಕೊಡ್ತಾರೆ. ಅದಾದ ಬಳಿಕ ಕೆಲವೊಂದು ಕಡೆ ಸ್ವತಃ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಕೂಡಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇದನ್ನು ಶಮನ ಮಾಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಡ್ತಾರೆ. ಅದಾದ ಬಳಿಕ ಪಂಕಜ್ ಕುಮಾರ್ ಪಾಂಡೆ ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ. ಮುಖ್ಯಮಂತ್ರಿಗಳು ನನ್ನ ಸಿದ್ದರಾಮಯ್ಯ ಗೌರವ ಕೊಡದ ಪರವಾಗಿಲ್ಲ, ಮುಖ್ಯಮಂತ್ರಿ ಅನ್ನೋ ಹುದ್ದೆಗೆ ಗೌರವ ಕೊಡಬೇಕು, 8 ಬಾರಿ ಕರೆ ಮಾಡಿದ ಸ್ವೀಕಾರ ಮಾಡಿಲ್ಲ, ನೀನು ಮುಖ್ಯಮಂತ್ರಿ ಹುದ್ದೆಗಿಂತ ದೊಡ್ಡವನ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಜೊತೆಗೆ ಉತ್ತರ ಭಾರತೀಯರಿಗೆ ಟೆಂಡರ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ತೀಯಾ ಮತ್ತು ಅನೇಕ ಸಚಿವರು ಮತ್ತು ಶಾಸಕರು ಕರೆ ಮಾಡಿದ್ರು ಕೂಡ ಸ್ವೀಕರಿಸಲ್ಲ ಮತ್ತು ಕೆಲ ಅಧಿಕಾರಿಗಳು ಕೂಡ ರೆಸ್ಪಾನ್ಸ್ ಮಾಡಲ್ಲ, ನಿನ್ನ ಮೇಲೆ ಗಂಭೀರ ಆರೋಪ ಇರ್ತಕ್ಕಂಥ ನಾನು ನಿನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಕಾರಣಕ್ಕೆ ಅಂತೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅಧೀರರಾದಂಥ ಪಂಕಜ್ ಕುಮಾರ್ ಪಾಂಡೆ ಅವರು ನನ್ನ ತಾಯಿ ತೀರ್ಕೊಂಡಿದ್ರು, ಅಂದರೆ ಅವ್ರ ತಾಯಿ ತೀರ್ಕೊಂಡು 1 ತಿಂಗಳು ಕಳೆದು ಹೋಗಿತ್ತು, ಆದರೂ ಕೂಡ ಮುಖ್ಯಮಂತ್ರಿಗಳ ತಪ್ಪು ಮಾಹಿತಿಯನ್ನು ಕೊಡ್ತಾರೆ, ನನ್ನ ತಾಯಿ ತೀರ್ಕೊಂಡಿದ್ರು, ಹಾಗಾಗಿ ನಾನು ಬಂದು ಭೇಟಿ ಆಗ್ಲಿಕ್ಕೆ ಅಂತೇಳಿ ಆಗಲಿ ನಮ್ಮ ಮನೆಯನ್ನು ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಕೂಡ ಎಲ್ಲೊಂದು ಕಡೆ ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ. ಅದು ವರ್ಗಾವಣೆ ಇರ್ಬೋದು, ಟೆಂಡರ್ ಇರ್ಬೋದು ಅಂತೇಳಿ ಒಂದಷ್ಟು ಅಲ್ಲಿ ಗುಮಾನಿದ್ದು ಎದ್ದುವಂಥದ್ದು ಮತ್ತು ಪಂಕಜ್ ಕುಮಾರ್ ಪಾಂಡೆ ಪರವಾಗಿ ನಿಂತಂಥ KJ ಜಾರ್ಜ್ ಅವರು ಎಲ್ಲೊಂದು ಕಡೆ ಈ ವಿಚಾರವನ್ನು ತಿಳಿದು ರಾಜೀನಾಮೆಗೆ ಮುಂದಾಗ್ತೀನಿ ಅಂತೇಳಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕೂಡ ರವಾನೆಯನ್ನು ಮಾಡ್ತಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಪಂಕಜ್ ಕುಮಾರ್ ಪಾಂಡೆ ತಾನು ಮುಂದೆ ಈ ರೀತಿ ನಡೆದುಕೊಳ್ಳಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕ್ಷಮೆಯನ್ನು ಯಾಚಿಸ್ತಾರೆ. ನಂತರ ಈ ರೀತಿ ಮುಂದೆ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ನಂತರ ಜಾರ್ಜ್ರ ಒತ್ತಡವೂ ಕೂಡ ಕಾರಣಕ್ಕಾಗಿ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ವರ್ಗಾವಣೆ ಸಸ್ಪೆಂಡ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿದಂಥ ಮುಖ್ಯಮಂತ್ರಿಗಳು ಕೈ ಬಿಡ್ತಾರೆ. ಆ ಮುಖಾಂತರ KJ ಜಾರ್ಜ್ ಅವರು ಪಂಕಜ್ ಕುಮಾರ್ ಪಾಂಡೆ ಪರವಾಗಿ ಯಾಕೆ ಬೆನ್ನಿಗೆ ನಿಂತರು, ಈಗ ಸಚಿವರು ಶಾಸಕರು ಕರೆ ಮಾಡಿದ್ರು ಪಂಕಜ್ ಕುಮಾರ್ ಕಾಲೆತ್ತಿಲ್ಲ ಮತ್ತು ಈಗಾಗಲೇ ಸ್ಮಾರ್ಟ್ ಮೀಟರ್ ವಿಚಾರದ ವಿವಾದದಲ್ಲಿ ಪಂಕಜ್ ಕುಮಾರ್ ಪಾಂಡೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಇದೇ ಮೊದಲ ಬಾರಿಗೆ ಜಾರ್ಜ್ ಅವರು ಮುಖ್ಯಮಂತ್ರಿಯವರು ಅತ್ಯಾಪ್ತರಾಗಿದ್ರು ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಕಡೆ IAS ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಬೆನ್ನಿಗೆ ನಿಂತಿದ್ದು ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಒಂದು ಕಡೆ ಜಾರ್ಜ್ ಮಧ್ಯಪ್ರವೇಶದಿಂದ ಪಂಕಜ್ ಕುಮಾರ್ ಪಾಂಡೆಯ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡ್ರು. ಆ ತೀರ್ಮಾನವನ್ನು ಕೈ ಬಿಟ್ಟರು. ಆ ಮುಖಾಂತರ ಪಂಕಜ್ ಕುಮಾರ್ ಪಾಂಡೆ ಅವರ ಮೇಲೆ ಅನೇಕ ಆರೋಪಗಳಿರ್ತಕ್ಕಂಥ ಈ ಹಿಂದೆ BJP ಸರ್ಕಾರದಲ್ಲಿ ಕೋವಿಡ್ ಹಗರಣದಲ್ಲಿ ಕೂಡ ಇವರ ಹೆಸರು ತಳುಕು ಹಾಕಿಕೊಂಡಿರ್ತಕ್ಕಂಥದ್ದು ಮತ್ತು ಕೋವಿಡ್ ಹಗರಣ ಸಂದರ್ಭದಲ್ಲಿ ಕೂಡ ಉತ್ತರ ಭಾರತೀಯರಿಗೆ ಆ ಸಂದರ್ಭದಲ್ಲಿ ನೆರವು ನೀಡಿದ ಗಂಭೀರ ಆರೋಪ ಇರ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಉತ್ತರ ಭಾರತೀಯರಿಗೆ ಕೂಡ ಕರ್ನಾಟಕದಲ್ಲಿ ಕನ್ನಡಿಗ ಗುತ್ತಿಗೆದಾರರಿಗೆ ಯಾವುದೇ ರೀತಿ ಕ್ಯಾರ್ ಮಾಡಲ್ಲ ಮತ್ತು ಕನ್ನಡಿಗರಿಗೆ ಅಧಿಕಾರಿಗಳು ಕೂಡ ಕ್ಯಾರ್ ಮಾಡಲ್ಲ, ಉದ್ದಟದಿಂದ ವರ್ತಿಸ್ತಾರೆ ಅನ್ನೋದು ಗಂಭೀರ ಆರೋಪ ಇರ್ತಕ್ಕಂಥ. ಈ ಆರೋಪ ಹಿನ್ನೆಲೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳು ಖುದ್ದು ಭೇಟಿಯಾಗಲು ಸೂಚನೆ ಕೊಟ್ಟರು ಕೂಡ ಭೇಟಿಯಾಗದ ಕಾರಣಕ್ಕಾಗಿ ಮುಖ್ಯ ಕಾರ್ಯದರ್ಶಿ ಮುಖಾಂತರ ಸೋಕಸ್ ನೋಟಿಸ್ ಅನ್ನು ಕೊಡಲಾಗಿತ್ತು. ಸೋಕಸ್ ನೋಟಿಸ್ ನಂತರ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಕೂಡ ಮುಖ್ಯಮಂತ್ರಿಗಳು ಮಾಡಿದ್ರು. ನಂತರ ಪಂಕಜ್ ಕುಮಾರ್ ಪಾಂಡೆ ಅವರು ಮುಖ್ಯಮಂತ್ರಿಗಳು ಭೇಟಿಯಾಗಿ ವಿವರಣೆ ನೀಡಕ್ಕೆ ಸಮಯ ಯಾಚಿಸಿದ್ರಿಂದ ಇಲ್ಲಿಗೆ ಈ ವಿಚಾರವನ್ನು ಮುಖ್ಯಮಂತ್ರಿಗಳು ಕೂಡ ಕೈಬಿಟ್ರು. ಆದರೆ ಜಾರ್ಜ್ ಅವರು ಪಂಕಜ್ ಕುಮಾರ್ ಪಾಂಡೆಗೆ ಏಕಾಕಿ ಬೆನ್ನಿಗೆ ನಿಂತು ಸ್ವತಃ ತನ್ನ ಸಚಿವ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಒಂದು ಕಡೆ ಮುಖ್ಯಮಂತ್ರಿಗೆ ತಿಳಿಸುವಂತೆ ಮುಖ್ಯಮಂತ್ರಿ ಆಪ್ತರಿಗೆ ಯಾಕೆ ಹೇಳಿದ್ರು ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಒಬ್ಬ ಅಧಿಕಾರಿಯ ಪರವಾಗಿ ಯಾಕೆ ನಿಂತರು, ಅಧಿಕಾರಿ ಉತ್ತರ ಭಾರತೀಯರಿಗೆ ನೆರವು ನೀಡ್ತಾನೆ ಮತ್ತು ಎಲ್ಲೊಂದು ಕಡೆ ಕಾಂಟ್ರಾಕ್ಟರ್ ಇಲ್ಲಿನ ಸ್ಥಳೀಯ ಕಾಂಟ್ರಾಕ್ಟರ್ಗಳ ಅವಕಾಶವನ್ನು ಕೊಡಲ್ಲ ಮತ್ತು ಸಚಿವರು ಮತ್ತು ಶಾಸಕರ ಕರೆ ಎತ್ತಲ್ಲ ಅಂತ ಅಧಿಕಾರಿಗೆ ಯಾಕೆ ಬೆನ್ನಿಗೆ ನಿಂತರು ಅನ್ನೋದು ಮುಂದೆ ಹಲವಾರು ಯಕ್ಷ ಪ್ರಶ್ನೆ ಇರುವಂಥದ್ದು. ಶರ್ಮಿತಾ ಶೆಟ್ಟಿ.